ಹಾಯ್ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ಎಲ್ಲ ವಿದ್ಯಾರ್ಥಿನಿಯರಿಗೆ ಸ್ವಾಗತ ಅಂತ ಹೇಳ್ತಾ SSLC ಪರೀಕ್ಷೆ 2023-24ನೇ ಸಾಲಿನಲ್ಲಿ ನಡೆದು ಪರೀಕ್ಷಾ ಫಲಿತಾಂಶ ಪ್ರಕಟ ಆಗಿದ್ದು ಸುಮಾರು 73% ಫಲಿತಾಂಶ ಇನ್ನು ಪಾಸ್ ಪ್ರಮಾಣ ಇರುವಂಥದ್ದು ವಿದ್ಯಾರ್ಥಿಗಳಲ್ಲಿ. 1.5 ಲಕ್ಷಕ್ಕೂ ಹೆಚ್ಚಿಗೆ ವಿದ್ಯಾರ್ಥಿಗಳು ಅನುತ್ತೀರ್ಣ ಆಗಿದ್ದ ನಂತರದಲ್ಲಿ ಒಂದು ಪಾಸ್ ಆಗಿರುವಂಥ ವಿದ್ಯಾರ್ಥಿಗಳಾಗಿರ್ಬೋದು, ಕಡಿಮೆ ಮಾರ್ಕ್ಸ್ ಬಂದಿರುವಂಥ ವಿದ್ಯಾರ್ಥಿಗಳು ಮತ್ತು ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳು ಪರೀಕ್ಷೆನ ಕಟ್ಟೋದಕ್ಕೆ ಅವಕಾಶನ ಕೊಟ್ಟಿದ್ದಾರೆ. ಯಾವೆಲ್ಲ ವಿದ್ಯಾರ್ಥಿಗಳಿಗಿದ್ರೆ ಪರೀಕ್ಷೆನ ಕಟ್ಟಬಹುದಾಗಿರುತ್ತೆ, ಯಾವೆಲ್ಲ ವರ್ಷದವರು ಮತ್ತು ಈ ವಿದ್ಯಾರ್ಥಿಗಳು ಪರೀಕ್ಷೆನ ಎಲ್ಲಿ ಕಟ್ಟುವಂಥದ್ದು, ಯಾವಾಗ ಕಟ್ಟುವಂಥದ್ದು, ಯಾವ ದಿನಾಂಕಗಳಲ್ಲಿ ಪರೀಕ್ಷೆ ಯಾವಾಗಿಂದ ಶುರುವಾಗುತ್ತೆ, ಏನು ಅಂತ ವೇಳಾಪಟ್ಟಿ ಇದರಿಗೆ ಸಂಬಂಧಪಟ್ಟಂತೆ ಇಲಾಖೆ ಕಡೆಯಿಂದ ಮಹತ್ವದ ಒಂದು ಮಾರ್ಗಸೂಚಿ ಆದೇಶ ಪ್ರಕಟ ಆಗಿರುವಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ವಿಡಿಯೋದಲ್ಲಿ ಮಾಹಿತಿನ ತಿಳ್ಕೊಂತೀರಾ. ಹೆಚ್ಚಿಗೆ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ಸುದ್ದಿಯನ್ನು ಪಡ್ಕೊಳ್ಳೋದಕ್ಕೆ ಕನ್ನಡ ವೇದ ಯೂಟ್ಯೂಬ್ ಚಾನಲ್ಗೆ ನೀವಿನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನೋಡೋಣ ಬನ್ನಿ ವಿದ್ಯಾರ್ಥಿಗಳು. ಇವರು ಡಿಸ್ಕ್ರಿಪ್ಷನ್, ಇನ್ಸ್ಟಾ, ಫೇಸ್ಬುಕ್, ಟೆಲಿಗ್ರಾಮ್ ಚಾನಲ್ಗಳ ಲಿಂಕ್ ಇರುವಂಥದ್ದು. ಅಲ್ಲಿ ಅಫಿಷಿಯಲ್ ಅಪ್ಡೇಟ್ಸ್, ಇನ್ಫಾರ್ಮೇಷನ್, ಮಾಹಿತಿ, ನೋಟಿಫಿಕೇಶನ್, PDFs ಅನ್ನು ಕೂಡ ವೀಕ್ಷಣೆ ಮಾಡ್ತಿರ್ಬೋದು ಅಂತ ಹೇಳ್ತಾ ವಿಡಿಯೋ ಕಡೆಗೆ ಬರೋದಾದರೆ, ಮೊದಲನೇದಾಗಿ 2024ರ SSLC ಪರೀಕ್ಷೆ 2ಕ್ಕೆ ಸಂಬಂಧಪಟ್ಟಂತೆ ಅರ್ಹ ವಿದ್ಯಾರ್ಥಿಗಳ ನೋಂದಣಿಗೆ ಸಂಬಂಧಪಟ್ಟಂತೆ ಮಾರ್ಗಸೂಚನೆ ಇಲಾಖೆಯವರು ಪ್ರಕಟ ಮಾಡಿದರೆ ಟೆಲಿಗ್ರಾಮ್ ಮತ್ತು ಇನ್ಸ್ಟಾಗ್ರಾಮ್ ಕೂಡ ಅಪ್ಲೋಡ್ ಮಾಡಿರ್ತವೆ, ವಿದ್ಯಾರ್ಥಿಗಳು ವೀಕ್ಷಣೆ ಮಾಡ್ಕೋಬೋದಾಗಿರುತ್ತೆ ಅಂತ ಹೇಳ್ತಾ ಎಕ್ಸ್ಪ್ಲೇನ್ ಮಾಡೋದಾದ್ರೆ ವಿದ್ಯಾರ್ಥಿಗಳಿಗೆ 2002-3ರಿಂದ 2023-24ನ ಒಂದು SSLC ಪರೀಕ್ಷೆಗೆ ನೋಂದಣಿ ಮಾಡಿಕೊಂಡು ಪೂರ್ಣಗೊಳಿಸಲಾಗದಿರುವಂಥ ವಿದ್ಯಾರ್ಥಿಗಳು ಮತ್ತು 2024ರ ಪರೀಕ್ಷೆ 1ಕ್ಕೆ ನೋಂದಣಿ ಮಾಡಿಕೊಂಡು ಗೈರು ಅಂದರೆ ಆಬ್ಸೆಂಟ್ ಆದಂಥ ವಿದ್ಯಾರ್ಥಿಗಳು ಕೂಡ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಕೊಟ್ಟಿದ್ದೀವಿ ಅಂತ ಅವರು ಮಾಹಿತಿನ ಕೊಟ್ಟಿರುವಂಥದ್ದು. ವೆಬ್ಸೈಟಲ್ಲಿ ಯಾವ ಥರ ಅಪ್ಲಿಕೇಶನ್ ಹಾಕಬೇಕು ಅಂತೆಲ್ಲ ಅಲ್ಲಿ ಕೊಟ್ಟಿದ್ದಾರೆ. ಓದ್ಕೊಂಡು ವಿದ್ಯಾರ್ಥಿಗಳು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದು. ಅಥವಾ ವಿದ್ಯಾರ್ಥಿಗಳಿಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತಂದರೆ, ಎಲ್ಲಿ ಹೋಗಿ ಅರ್ಜಿಯನ್ನು ಸಲ್ಲಿಸಬಹುದು ಅಂದರೆ 2 ಥರ ಇರುತ್ತೆ. ಒಂದು ಆನ್ಲೈನ್ ಮುಖಾಂತರ, ಒಂದು ಆಫ್ಲೈನ್ ಮುಖಾಂತರ. ಆನ್ಲೈನ್ ಮುಖಾಂತರ ಅಂದರೆ ನೀವು ಕರ್ನಾಟಕ ಒಂದು ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರ ಒಂದು ಅಧಿಕೃತ ವೆಬ್ಸೈಟ್ ಏನಿದೆಯಲ್ಲ, ಸ್ಕ್ರೀನ್ ಮೇಲೆ ನಿಮಗೆ ಕಾಣಿಸ್ತಿದೆಯಲ್ಲ, ಈ ಒಂದು ವೆಬ್ಸೈಟಲ್ಲಿ ವಿಸಿಟ್ ಮಾಡೋದ್ರ ಮುಖಾಂತರ ಅಪ್ಲಿಕೇಶನ್ ಹಾಕ್ಬೋದಾಗಿರುತ್ತೆ. ಅಥವಾ ನಿಮ್ಗೆ ಆನ್ಲೈನ್ ಎಲ್ಲ ಗೊತ್ತಾಗೋದಿಲ್ಲ ಹಾಗೆ ಅಂದರೆ ನೀವು ಯಾವ ಒಂದು ಶಾಲೆಯಲ್ಲಿ ಓದಿರ್ತೀರ ಅಥವಾ ಯಾವ ಶಾಲೆಯಲ್ಲಿ ಪರೀಕ್ಷೆನ ಕಟ್ಟಿ ಫೇಲ್ ಆಗಿರ್ತಿರಲ್ಲ, ಅಥವಾ ನೀವು ಯಾವ ಶಾಲೆಯಲ್ಲಿ ಪರೀಕ್ಷೆನ ಕಟ್ಟಬೇಕು ಅನ್ಕೊಂತಿರಲ್ಲ, ಅಲ್ಲಿ ಹೋಗೋದ್ರ ಮುಖಾಂತರ ಅವ್ರ ಅಗತ್ಯ ದಾಖಲೆಗಳನ್ನು ನಿಮಗೆ ಕೇಳ್ತಾರೆ. ಅದನ್ನು ಕೊಡೋದ್ರ ಮುಖಾಂತರ ಈಗ ಪರೀಕ್ಷೆನ ಕಟ್ಟಿ ಪರೀಕ್ಷೆ 1ರಲ್ಲಿ ಫೇಲ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಎಲ್ಲ ಡಾಕ್ಯುಮೆಂಟ್ಸ್ ಅವ್ರ ಹತ್ರ ಇರುತ್ತೆ. ಏನು ಹೆಚ್ಚಿಗೆ ಡಾಕ್ಯುಮೆಂಟ್ಸ್ ಬೇಕಾಗಿರೋದಿಲ್ಲ. ನಿಮಗೆ ಹೆಚ್ಚಿಗೆ ಮಾಹಿತಿ ಏನೇ ಡಾಕ್ಯುಮೆಂಟ್ಸ್ ಏನೇನು ಬೇಕಿದ್ದು ಅಂದರೂ ಕೂಡ ಒಮ್ಮೆ ಅಲ್ಲಿ ವಿಸಿಟ್ ಮಾಡಿ ಅವರೇ ಹೇಳ್ತಾರೆ ನಿಮಗೆ ವಿದ್ಯಾರ್ಥಿಗಳಿಗೆ. ಈಗ ವಿದ್ಯಾರ್ಥಿಗಳಿಗೆ ಪ್ರಶ್ನೆ ಏನಂದರೆ, ಎಲ್ಲಿ ಪರೀಕ್ಷೆ ಕಟ್ಟಬೇಕು ಅಂತ ಗೊತ್ತಾಯಿತು, ಯಾವೆಲ್ಲ ವಿದ್ಯಾರ್ಥಿಗಳು ಪರೀಕ್ಷೆನ ಕಟ್ಬೋದು ಅಂತ ಹೇಳಿದರೆ, 2002-3ನೇ ವರ್ಷದಿಂದ 2023-24ನ ಒಂದು ವರ್ಷದಲ್ಲಿ ಅನುತ್ತೀರ್ಣ ಆದಂಥ ವಿದ್ಯಾರ್ಥಿಗಳು ಮತ್ತು ಈ ಒಂದು 2024ರಲ್ಲಿ ಪರೀಕ್ಷೆಗೆ ನೋಂದಣಿ ಮಾಡ್ಕೊಂಡು ಅಬ್ಸೆಂಟ್ ಆದಂಥ ವಿದ್ಯಾರ್ಥಿಗಳು, 2002ರ ಹಿಂದಿನ ವರ್ಷಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳನ್ನು ಪರೀಕ್ಷೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ ಕೂಡ ಅವಕಾಶನ ಕೊಟ್ಟಿರುವಂಥದ್ದು. ಈ ಒಂದು 2003ಕ್ಕೂ ಹಿಂದಿನ ವರ್ಷಗಳಲ್ಲಿ ಅನುತ್ತೀರ್ಣರಾದ ವಿದ್ಯಾರ್ಥಿಗಳ MSK ಮೂಲಕ ಸಲ್ಲಿಸುವ ಪ್ರಸ್ತಾವನೆಯನ್ನು ಲಕೋಟೆಯ ಮೇಲೆ 2024ರ ಪರೀಕ್ಷೆ 2 ಅರ್ಜಿಗಳನ್ನು ಎಂದು ಬರೆಯುವುದು ಅಂತೆಲ್ಲ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಕೂಡ ಪರೀಕ್ಷೆನ ಕಟ್ಟಬಹುದಾಗಿರುತ್ತೆ. ಮಂಡಳಿ ನಿಗದಿ ಮಾಡಿರುತ್ತ ದಿನಾಂಕ ಏನಿದೆಯಲ್ಲ, ಸಾರ್ವತ್ರಿಕ ರಜಾ ದಿನ ಎಂಬುದಾಗಿ ಘೋಷಿಸಿದಲ್ಲಿ ಮಾರನೆಯ ಕೆಲಸದ ದಿನವನ್ನು ಕೊನೆ ದಿನಾಂಕ ಅಂತ ಪರಿಗಣಿಸ್ತೀವಿ ಅಂತೆಲ್ಲ ಕೊಟ್ಟಿರುವಂಥದ್ದು. ಈಗ ಫೀಸ್ ಬಗ್ಗೆ ಮಾಹಿತಿನ ತಿಳ್ಕೊಳ್ಳುವಂಥದ್ದರ ವಿದ್ಯಾರ್ಥಿಗಳಿಗೆ. ಒಂದು ವಿಷಯ ನೀವು ಫೇಲ್ ಆಗಿದ್ದೀರಾ ಅಂದರೆ 407 ರೂಪಾಯಿನ ತಗೋತಾರೆ. 2 ವಿಷಯ ಆಗಿದ್ದೀರಾ 507 ತೊಗೊತಾರೆ. 3 ಅಥವಾ ಹೆಚ್ಚಿನ ವಿಷಯ ಏನಾದರೂ ವಿದ್ಯಾರ್ಥಿಗಳು ಫೇಲ್ ಆಗಿದ್ದಾರೆ, 3, 4, 5 ಸಬ್ಜೆಕ್ಟ್ ಈ ಥರ ಇದ್ದರೆ 6 ಸಬ್ಜೆಕ್ಟ್ ತನಕ 682 ರೂಪಾಯಿ ಇರೋದಂಥ ಮಾಹಿತಿನ ಕೊಟ್ಟಿರುವಂಥದ್ದು. ಇದೀಗ ವಿದ್ಯಾರ್ಥಿಗಳಿಗೆ ಯಾವ ದಿನಾಂಕಗಳಲ್ಲಿ ಪರೀಕ್ಷೆನ ಕಟ್ಟಬಹುದಾಗಿರುತ್ತೆ ಏನು ಅಂತ ತಿಳಿಸುವಂಥದ್ದರೆ, ಇಲಾಖೆ ನಿಗದಿಪಡಿಸಿರುವಂಥ ದಿನಾಂಕ ಆನ್ಲೈನ್ ಪರೀಕ್ಷಾ ಅರ್ಜಿಯನ್ನು ನೋಂದಣಿಸಲು ಮತ್ತು ನಿಫ್ಟಿ ಚಲನ್ ಮೂಲಕ ಬ್ಯಾಂಕ್ಗೆ ಪರೀಕ್ಷಾ ಶುಲ್ಕವನ್ನು ಪಾವತಿ ಮಾಡೋದಕ್ಕೆ ಕೊನೆಯ ದಿನಾಂಕ ಬಂದ್ಬಿಟ್ಟು ಅಂದರೆ ದಿನಾಂಕಗಳು ಕೊಟ್ಟಿದ್ದಾರೆ. ಮೇ 9ನೇ ತಾರೀಕು 2024ರ ರಿಸಲ್ಟ್ ಬಂದ ದಿನಾಂಕದಿಂದ ಮೇ 16, 2024ರವರೆಗೆ ಅವಕಾಶನ ಕೊಟ್ಟಿರುವಂಥದ್ದು ವಿದ್ಯಾರ್ಥಿಗಳ ಪರೀಕ್ಷೆಗೆ ನೋಂದಣಿ ಮಾಡ್ಕೊಳ್ಳೋದಕ್ಕೆ. ಹಾಗೆ ವಿದ್ಯಾರ್ಥಿಗಳು ಕೇಳ್ತಿರುವಂಥದ್ದು, ಪರೀಕ್ಷೆ ಯಾವಾಗಿರುತ್ತೆ ಏನು ಎತ್ತ ಅಂತೆಲ್ಲ ಕೇಳ್ತಿರಲ್ಲ. ಜೂನ್ ತಿಂಗಳ 7ನೇ ತಾರೀಕಿನಿಂದ ವಿದ್ಯಾರ್ಥಿಗಳಿಗೆ ಜೂನ್ ತಿಂಗಳ 14ನೇ ತಾರೀಕಿನ ತನಕ SSLC 2023-24ನೇ ಸಾಲಿನ ಪರೀಕ್ಷೆ 2ನ್ನು ನಡೆಸಲು ಇಲಾಖೆ ಕಡೆಯಿಂದ ವೇಳಾಪಟ್ಟಿಯನ್ನು ಕೂಡ ಪ್ರಕಟ ಮಾಡಿದರೆ ನಮ್ಮ ಕನ್ನಡ ವೇದ ಅಫಿಷಿಯಲ್ ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಟೆಲಿಗ್ರಾಮಲ್ಲಿ ಆಗಿರ್ಬೋದು ಅಪ್ಲೋಡ್ ಆಗಿರುತ್ತೆ. ವಿದ್ಯಾರ್ಥಿಗಳು ಅದನ್ನು ವೀಕ್ಷಣೆ ಮಾಡೋದ್ರ ಮುಖಾಂತರ ಸಿದ್ಧತೆನ ಮಾಡ್ಕೊತಾರೆ. ಹೆಚ್ಚಿಗೆ ಅಪ್ಡೇಟ್ಸ್, ಇನ್ಫಾರ್ಮೇಷನ್ ಏನಿದ್ರು ಕೂಡ ಬೇಗ ಮಾಹಿತಿಗಳು ಬರ್ತಾ ಇರುತ್ತೆ. ಅದಕ್ಕೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕನ್ ಕ್ಲಿಕ್ ಮಾಡ್ಕೊಂಡಿರಿ. ನಿಮ್ಮೆಲ್ಲ ಸ್ನೇಹಿತರಿಗೆ ಆದಷ್ಟು ಈಗಲೇ ಮರಿದೇ ವಿಡಿಯೋನ ಶೇರ್ ಮಾಡಿ.